ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಮೆರಿಕಾದಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಆ ಕೇಸ್ ಸಾಲ್ವ್ ಕೂಡ ಆಗುತ್ತೆ. ಈ ಕೇಸ್ ಸಾಲ್ವ್ ಆಗಲು ಕಾರಣ ಬೇರಾರೂ ಅಲ್ಲ, ಮರ್ಡರ್ ಆಗಿದ್ದ ಮಹಿಳೆಯೇ. ಹೌದು, ಕೊಲೆಗಾರನಿಂದ ಭೀಕರವಾಗಿ ಸತ್ತು ಹೋಗಿದ್ದ ಮಹಿಳೆ ಒಂದು ಆತ್ಮವಾಗಿ ತನ್ನ ಸಾವಿಗೆ ನ್ಯಾಯವನ್ನು ಪಡೆದುಕೊಳ್ತಾಳೆ. ತನ್ನನ್ನು ಕೊಂದಿದ ಕೊಲೆಗಾರನಿಗೆ ಶಿಕ್ಷೆಯನ್ನು ಕೂಡ ಕೊಡಿಸ್ತಾಳೆ. ಇವೆಲ್ಲ ನಂಬಲು ಕಷ್ಟವಾದರೂ ಇದು ಸತ್ಯ. ಈ ದಿನ ನಾವು ತುಂಬಾ ಡೀಟೇಲ್ ಆಗಿ ತಿಳಿದುಕೊಳ್ಳುತ್ತಿರುವ ತುಂಬಾ ಥ್ರಿಲ್ಲಿಂಗ್ ಆಗಿರುವ ಆತ್ಮದ ಕೇಸ್ ಇದಾಗಿದೆ. ಟೆರೆಸಿಟಾ ಬಾಸಾ ಈಕೆಯ ಮೂಲ ಫಿಲಿಪೈನ್ಸ್. ಈಕೆಗೆ ಮ್ಯೂಸಿಕ್ ಎಂದರೆ ಪ್ರಾಣವೆಂದೇ ಹೇಳಬಹುದು. ತಾನು ಕಲಿತಿರುವ ಮ್ಯೂಸಿಕ್ ಅನ್ನು ಇನ್ನೂ ಇಂಪ್ರೂವ್ ಮಾಡಬೇಕೆಂದು ಅಮೆರಿಕಾದ ಚಿಕಾಗೋಗೆ ಶಿಫ್ಟ್ ಆಗ್ತಾಳೆ. ಅಲ್ಲೇ ಆಕೆಗೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಿರ್ತಾಳೆ. ತಾನು ಕಲಿತಿರುವ ಪಿಯಾನೋವನ್ನು ತನ್ನ ಪಕ್ಕದ ಮನೆಯ ಮಕ್ಕಳಿಗೂ ಕೂಡ ಹೇಳಿಕೊಡುತ್ತಿರ್ತಾಳೆ. ಟೆರೆಸಿಟಾ ತುಂಬಾ ಶಾಂತ ಸ್ವಭಾವದವಳು, ತುಂಬಾ ಒಳ್ಳೆಯವಳು, ಯಾರೆಂದಿಗೂ ಹೆಚ್ಚು ಮಾತನಾಡದೆ ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವ ಮಹಿಳೆ. ಈ ಸಮಯದಲ್ಲಿ ಆಕೆಯ ವಯಸ್ಸು ಸುಮಾರು 47 ವರ್ಷ. ಹೆಚ್ಚು ಕಾಲ ಮನೆಯಲ್ಲಿಯೇ ಇರಲು ಆಗದ ಟೆರೆಸಿಟಾ ಅಲ್ಲಿಯೇ ಇದ್ದ ಎಚ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ನಂತರ ಟೆರೆಸಿಟಾ ತನ್ನ ಪೂರ್ತಿ ಗಮನವನ್ನು ಕೆಲಸದ ಮೇಲೆಯೇ ಕೊಡಲು ಶುರು ಮಾಡ್ತಾಳೆ. ಅದೇ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಚುವಾ ಹಾಗೂ ಅವನ ಹೆಂಡತಿಯಾದ ಡಾಕ್ಟರ್ MBBS ಎನ್ನುವರು ಕೂಡ ಕೆಲಸದ ಮಾಡಿಕೊಂಡಿರ್ತಾರೆ. ಅವರಿಬ್ಬರು ಕೂಡ ಫಿಲಿಪೈನ್ಸ್ ಮೂಲದವರೇ ಆಗಿದ್ದ ಕಾರಣ ಟೆರೆಸಿಟಾ ಬೇಗನೆ ಅವರಿಬ್ಬರಿಗೂ ಫ್ರೆಂಡ್ ಆಗ್ತಾಳೆ. 1977 ಫೆಬ್ರವರಿ 21ರ ರಾತ್ರಿಯಲ್ಲಿ ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ. ಅದೇನೆಂದರೆ, ತಾವಿರುವ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮನೆಯಿಂದ ಬೆಂಕಿಯ ಹೊಗೆ ಅತಿಯಾಗಿ ಹೊರಗೆ ಬರುತ್ತಿದೆ, ದಯವಿಟ್ಟು ಏನೆಂದು ಚೆಕ್ ಮಾಡಿ ಎಂದು ಅಂದಾಗ ಆ ಕೂಡಲೇ ಆ ಅಪಾರ್ಟ್ಮೆಂಟ್ನ ಬಳಿ ಪೊಲೀಸ್ ಟೀಮ್ ಹಾಗೂ ಫೈರ್ ಡಿಪಾರ್ಟ್ಮೆಂಟ್ನವರು ಕೂಡಲೇ ಬರುತ್ತಾರೆ. ಯಾವ ಮನೆಯಿಂದ ಬೆಂಕಿ ಬರುತ್ತಿದೆ ಎಂದು ಪತ್ತೆ ಮಾಡ್ತಾರೆ. ಆಗಲೇ ಗೊತ್ತಾಗಿದ್ದು ಬೆಂಕಿ ಬರುತ್ತಿರುವುದು ಟೆರೆಸಿಟಾ ಇರುವ ಮನೆ ಎಂದು. ನಂತರ ಅವರು ಬೆಂಕಿಯ ಮೂಲವನ್ನು ಹುಡುಕಲು ಮನೆಗೆ ಹೋಗ್ತಾರೆ. ನೋಡಿದರೆ ಮನೆಯ ಡೋರ್ ಲಾಕ್ ಆಗಿರುವುದಿಲ್ಲ. ಒಳಗೋದ ಅವರಿಗೆ ಮನೆಯಲ್ಲೆಲ್ಲ ಹೊಗೆ ತುಂಬಿರುವುದು ಕಾಣುತ್ತೆ. ಮಂಚದ ಮೇಲಿರುವ ಕಾರ್ಪೆಟ್ಗೆ ಬೆಂಕಿ ಹತ್ತಿರುವುದು ಗೊತ್ತಾಗಿ ಅದನ್ನು ಆರಿಸಲು ಮುಂದಾಗ್ತಾರೆ. ನಂತರ ಅದನ್ನು ತೆಗೆದುಹಾಕಿದಾಗ ಅವರಿಗೆ ಮಂಚದ ಮೇಲಿರುವ ಟೆರೆಸಿಟಾನ ಶವ ಕಾಣುತ್ತೆ. ಟೆರೆಸಿಟಾಳ ಕತ್ತನ್ನು ಚಾಕುವಿನಿಂದ ಕೊಯ್ದು ನಂತರ ಅವಳ ಎದೆಗೆ ಚಾಕುವನ್ನು ಬಲವಾಗಿ ಚುಚ್ಚಿ ಕೊಂದು ಹಾಕಿರ್ತಾರೆ. ಆ ಚಾಕು ಅವಳ ಎದೆಯಲ್ಲಿಯೇ ಇರುತ್ತೆ. ಇದನ್ನು ನೋಡುವ ಪೊಲೀಸರು ಯಾರೋ ವ್ಯಕ್ತಿ ಆಕೆಯನ್ನು ಕೊಂದಿದ್ದಾನೆ, ನಂತರ ಇವಳ ದೇಹವನ್ನು ಸುಡಲು ಪ್ರಯತ್ನ ಪಟ್ಟು ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಎಂದು ಪೊಲೀಸರು ಅಂದುಕೊಳ್ತಾರೆ. ಮನೆಯಲ್ಲಿ ರಾಬರಿ ನಡೆದಿದೆಯಾ ಎಂದು ಚೆಕ್ ಮಾಡ್ತಾರೆ. ಆದರೆ ಅವರಿಗೆ ಕಳ್ಳತನವಾಗಿರುವ ಅನುಮಾನ ಬರುವುದಿಲ್ಲ. ಆಗ ಅವರು ಟೆರೆಸಿಟಾ ದೇಹವನ್ನು ಆಟೋಪ್ಸಿಗೆ ಕಳಿಸುತ್ತಾರೆ. ಈ ಕೊಲೆಯನ್ನು ಮಾಡಿದ್ದು ಯಾರು ಎಂದು ಹುಡುಕಲು ಶುರು ಮಾಡ್ತಾರೆ. ಏನೇ ಮಾಡಿದರೂ ಕೊಲೆಗಾರನ ಚಿಕ್ಕ ಸುಳಿವು ಕೂಡ ಸಿಗುವುದಿಲ್ಲ. ಆಗ ಅವರಿಗೆ ಟೆರೆಸಿಟಾ ಒಂದು ಲೆಟರ್ನಲ್ಲಿ ಏನೋ ಬರೆದಿರುವುದು ಪೊಲೀಸರಿಗೆ ಕಾಣುತ್ತೆ. ಅದರಲ್ಲಿ ASನಿಂದ ಥಿಯೇಟರ್ ಟಿಕೆಟ್ಗಳನ್ನು ಪಡೆಯಬೇಕೆಂದು ಬರೆದಿರುತ್ತೆ. ಇದೇನೆಂದು ಪೊಲೀಸರಿಗೆ ಅರ್ಥವಾಗುವುದಿಲ್ಲ. ಆದರೆ AS ಯಾರು ಎಂಬ ಕುತೂಹಲ ಪೊಲೀಸರಿಗೆ ಶುರುವಾಗುತ್ತೆ. ನಾವು ಈ AS ಹುಡುಕಲೇಬೇಕೆಂದು ಅಪಾರ್ಟ್ಮೆಂಟ್ನಲ್ಲಿರುವ ಎಲ್ಲರ ಬಳಿ ASನ ಬಗ್ಗೆ ವಿಚಾರಿಸ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಈ AS ಯಾರು ಎಂದು ಗೊತ್ತಾಗುವುದಿಲ್ಲ. ಜೋಸ್ ವಾಚುಲಾ ಎಂಬ ಡಿಟೆಕ್ಟಿವ್ ಅನ್ನ ನೇಮಿಸಿ 5 ತಿಂಗಳು ಆದರೂ ಕೊಲೆಗಾರ ಹಾಗೂ AS ಎಂಬ ವ್ಯಕ್ತಿ ಯಾರು ಎಂದು ಸುಳಿವು ಸಿಗುವುದಿಲ್ಲ. ಹೀಗಿರುವಾಗ ಡಿಟೆಕ್ಟಿವ್ಗೆ ಡಾಕ್ಟರ್ ಚುವಾ ಕಾಲ್ ಮಾಡಿ ಮನೆಗೆ ಬರಲು ಹೇಳ್ತಾನೆ. ಆಗ ಡಿಟೆಕ್ಟಿವ್ ಹೋದಾಗ ಡಾಕ್ಟರ್ ಚುವಾ ಜೊತೆ ಅವನ ಹೆಂಡತಿಯಾದ ಡಾಕ್ಟರ್ MBBS ಕೂಡ ಅಲ್ಲಿಯೇ ಇರ್ತಾರೆ. ಆಗ ಡಿಟೆಕ್ಟಿವ್ ಜೊತೆಯ ತುಂಬಾ ಗಾಬರಿಯಿಂದ ಮಾತನಾಡುವ ಡಾಕ್ಟರ್ ರೇನಿ ಹೀಗೆ ಹೇಳ್ತಾಳೆ, ಟೆರೆಸಿಟಾ ನಮಗೆ ಒಳ್ಳೆಯ ಫ್ರೆಂಡ್ ಆಗಿದ್ದಳು. ನಾವು ಕೆಲಸ ಮಾಡುವ ಹಾಸ್ಪಿಟಲ್ನಲ್ಲಿಯೇ ಆಕೆಯೂ ಕೂಡ ಕೆಲಸ ಮಾಡಿಕೊಂಡಿದ್ದಳು. ಅವಳ ಸಾವಿನಿಂದ ನಮಗೂ ಬೇಜಾರು ಇದೆ. ಆದರೆ ಕೆಲ ದಿನದಿಂದ ನನಗೆ ಸರಿಯಾಗಿ ನಿದ್ದೆ ಬರುತ್ತಿಲ್ಲ. ನನಗನಿಸುತ್ತಿದೆ ಟೆರೆಸಿಟಾ ಆತ್ಮ ನನ್ನನ್ನು ಪೊಸೆಸ್ ಮಾಡಲು ಪ್ರಯತ್ನ ಪಡುತ್ತಿದೆ ಎಂದು. ಆಗ ಡಾಕ್ಟರ್ ಚುವಾ ಮಾತನಾಡ್ತಾನೆ, ನನ್ನ ಹೆಂಡತಿಗೆ ಆಗಾಗ ಟೆರೆಸಿಟಾ ಆತ್ಮ ಬಂದು ಮಾತನಾಡುವುದು ನಿಜ. ಅದು ಹೇಳುವುದೇನೆಂದರೆ, ನನ್ನ ಸಾವಿಗೆ ನ್ಯಾಯ ಕೊಡಿಸಿ, ನನ್ನನ್ನು ಕೊಂದವನು ಯಾರು ಎಂದು ನನಗೆ ಗೊತ್ತು. ಅವನು ನಮ್ಮ ಹಾಸ್ಪಿಟಲ್ನಲ್ಲಿಯೇ ಕೆಲಸ ಮಾಡಿಕೊಂಡಿದ್ದಾನೆ. ಎಲನ್ ಶೋವಿ ಎಂಬಾತ ನನ್ನನ್ನು ಕೊಂದು ನನ್ನ ಜ್ಯುವೆಲರಿಯನ್ನು ಕದ್ದುಕೊಂಡು ಹೋಗಿದ್ದಾನೆ ಎಂದು ಆ ಆತ್ಮ ಹೇಳಿದ್ದು ಎಂದು ಡಾಕ್ಟರ್ ಹೇಳ್ತಾನೆ. ಎಲನ್ ಶೋವಿ ಎಂದರೆ AS ಯಾರು ಎಂದು ಗೊತ್ತಾಯಿತು ಎಂದು ಅವನನ್ನು ಹಿಡಿಯಲು ಡಿಟೆಕ್ಟಿವ್ ಟೀಮ್ ಮಾಡಿಕೊಂಡು ಹೋಗ್ತಾನೆ. ಕೊನೆಗೂ AS ಅಂದರೆ ಎಲನ್ ಶೋವಿಯನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಮೊದಲು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡದ AS ನಂತರ ತನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಏನಾಯಿತು ಎಂದು ಡೀಟೇಲ್ ಆಗಿ ಹೇಳಲು ಶುರು ಮಾಡ್ತಾನೆ. ಟೆರೆಸಿಟಾಳ ಮನೆಯಲ್ಲಿದ್ದ TV ಕೆಟ್ಟು ಹೋಗಿರುತ್ತೆ. ಅದನ್ನು ಸರಿ ಮಾಡಲು ASನ ಮನೆಗೆ ಕರೆದಿರ್ತಾಳೆ. ಈ AS ಒಳ್ಳೆಯ ವ್ಯಕ್ತಿ ಎಂದು ಆಕೆ ಅಂದುಕೊಂಡಿರ್ತಾಳೆ. ಆದರೆ ಈತ ಒಳ್ಳೆಯ ವ್ಯಕ್ತಿ ಆಗಿರುವುದಿಲ್ಲ. ರಾತ್ರಿಯ ಸಮಯದಲ್ಲಿ TVಯನ್ನು ಸರಿ ಮಾಡಲು ಟೆರೆಸಿಟಾ ಮನೆಗೆ ಹೋಗ್ತಾನೆ. ಅವನನ್ನು ನೋಡುವ ಟೆರೆಸಿಟಾ, ಈ ರಾತ್ರಿಯಲ್ಲಿ ಯಾಕೆ ಬಂದಿದ್ದೀರಾ, ಬೆಳಿಗ್ಗೆ ಬನ್ನಿ ಎಂದು ಹೇಳಿದಾಗ ಅವಳನ್ನು ತಳ್ಳುವ ಎಲನ್ ಮನೆಯ ಒಳಗೆ ಬಂದು ಡೋರ್ ಕ್ಲೋಸ್ ಮಾಡ್ತಾನೆ. ನಂತರ ತಂದಿದ್ದ ಚಾಕುವಿನಿಂದ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳ ಎದೆಗೆ ಚಾಕುವಿನಿಂದ ಬಲವಾಗಿ ಚುಚ್ಚಿ ಕೊಂದು ಹಾಕ್ತಾನೆ. ಇದೊಂದು ಕೊಲೆ ಮಾತ್ರವಲ್ಲ, ಅವಳ ಮನೆಯಲ್ಲಿದ್ದ ತುಂಬಾ ದುಬಾರಿ ಬೆಲೆಯ ಲಾಕೆಟ್ ಹಾಗೂ ರಿಂಗನ್ನು ತನ್ನ ಹೆಂಡತಿಗಾಗಿ ಕದ್ದು ಹೊರಡಲು ಮುಂದಾಗ್ತಾನೆ. ಹೋಗುವಾಗ ಅವನಿಗೆ ಒಂದು ಆತಂಕ ಶುರುವಾಗುತ್ತೆ. ಈ ಕೊಲೆ ಮಾಡಿರುವುದು ನಾನೇ ಎಂದು ಗೊತ್ತಾಗಬಾರದೆಂದು ಕಾರ್ಪೆಟ್ಗೆ ಬೆಂಕಿ ಹಾಕಿ ಶವದ ಮೇಲೆ ಬಿಸಾಕಿ ಹೋಗ್ತಾನೆ. ಇಷ್ಟೆಲ್ಲ ಹೇಳಿದ AS ಅನ್ನು ಕೋರ್ಟಿಗೆ ಒಪ್ಪಿಸಲಾಗುತ್ತೆ. ಆದರೆ ಕೋರ್ಟ್ನಲ್ಲಿ ಆಗುವುದೇ ಬೇರೆ. ಎಲನ್ ಶೋವಿಯ ಪರ ಮಾತನಾಡುವ ಲಾಯರ್ AS ಈ ಕೊಲೆಗೂ ಯಾವುದೇ ಸಂಬಂಧವಿಲ್ಲವೆಂದು ವಾದ ಮಾಡುತ್ತಾ ಹೀಗೆ ಹೇಳ್ತಾನೆ, ಪೊಲೀಸರಿಗೆ ಕೊಲೆಗಾರ ಸಿಗದೇ ಇದ್ದಾಗ ಈ ಎಲನ್ ಶೋವಿ ಹೆದರಿಸಿ ಕೊಲೆ ಮಾಡಿದ್ದು ನಾನೇ ಎಂದು ಒಪ್ಪಿಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಎಲನ್ ಶೋವಿ ಅಂದರೆ AS
ಅವನ ಹೆಂಡತಿಯ ಪ್ರೆಗ್ನೆಂಟ್, ಅವಳು ಕೂಡ ಕೊಲ್ಲುತ್ತೇವೆ ಎಂದು ಪೊಲೀಸರು ಹೆದರಿಸಿರುವ ಕಾರಣ ಏನೂ ತಪ್ಪು ಮಾಡಿರದ ಎಲನ್ ಈ ಕೊಲೆಯನ್ನು ಒಪ್ಪಿಕೊಂಡಿದ್ದಾನೆ ಎಂದು ಜಡ್ಜ್ಗೆ ಹೇಳ್ತಾನೆ. ನಕಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಜಡ್ಜ್ಗೆ ತೋರಿಸುತ್ತಾನೆ. ಆದರೆ ಲಾಯರ್ನ ಮಾತಿನಲ್ಲಿ ಸತ್ಯ ಇದೆ ಎಂದು ಜಡ್ಜ್ಗೆ ಅನಿಸುವುದಿಲ್ಲ. 1 ತಿಂಗಳ ಬಳಿಕ ತೀರ್ಪನ್ನು ಮುಂದಕ್ಕೆ ಹಾಕಿ ವಿಚಾರಣೆಯನ್ನು ಮೊದಲಿನಿಂದ ಶುರು ಮಾಡಲು ಹೇಳ್ತಾರೆ. ಆ 1 ತಿಂಗಳಿನಲ್ಲಿ ಎಲ್ಲಾ ಬಲವಾದ ಸಾಕ್ಷಿಗಳನ್ನು ಒಟ್ಟುಗೂಡಿಸಿರುವ ಪೊಲೀಸರು ಪುನಃ ಎಸ್ ಅನ್ನು ಕೋರ್ಟ್ಗೆ ಒಪ್ಪಿಸುತ್ತಾರೆ. ಎಲ್ಲಾ ಸಾಕ್ಷಿಗಳು ಈತನ ಟೆರಿಸಿಟಾಳನ್ನು ಕೊಂದಿದ್ದು ಎಂದು ಹೇಳುತ್ತಿರುವ ಆತ್ಮದ ಹೇಳಿಕೆಯನ್ನು ಗಣನೆ ತೆಗೆದುಕೊಳ್ಳದ ಕೋರ್ಟ್ ಕೇವಲ ಸಾಕ್ಷಿಗಳನ್ನು ಇಟ್ಟುಕೊಂಡು ಎಲನ್ ಶೋವಿಯ ತಪ್ಪಿತಸ್ಥ ಎಂದು ಹೇಳುತ್ತೆ. ಹಾಗೆಯೇ ಅವನಿಗೆ ಕೊಲೆ ದರೋಡೆಯಿಂದ 14 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಆಗುತ್ತೆ. ಆದರೆ ಕೇವಲ 6 ವರ್ಷಕ್ಕೆ ಎಲನ್ ಪೆರೋಲ್ ಮೇಲೆ ಜೈಲಿನಿಂದ ಆಚೆ ಹೊರಬರ್ತಾನೆ. ಒಂದು ಆತ್ಮ ತನ್ನ ಸಾವಿಗೆ ನ್ಯಾಯ ದೊರಕಿಸಿಕೊಟ್ಟ ರಿಯಲ್ ಸ್ಟೋರಿ ಇದಾಗಿದೆ. ಆತ್ಮಗಳು ನಂಬುವವರು ಇದು ಸತ್ಯವೇ ಎಂದು ನಂಬಿದರೆ, ಆತ್ಮಗಳನ್ನು ನಂಬದೇ ಇರುವವರು ಕೂಡ ಈ ಕೇಸ್ ಹೀಗೂ ಆಗಿರಬಹುದು ಎಂದು ಮತ್ತೊಂದು ಸ್ಟೋರಿಯನ್ನು ಹೇಳ್ತಾರೆ. ಅದೇನೆಂದರೆ, ಈ ಕೊಲೆಗಾರ ತಮ್ಮ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿಕೊಂಡಿರುವ ಎಲನ್ ಶೋವಿ ಎಂದು ಡಾಕ್ಟರ್ MBBS ಹಾಗೂ ಡಾಕ್ಟರ್ ಚುವಾಗೆ ಗೊತ್ತಿರಬಹುದು. ಈ ವಿಷಯವನ್ನು ಪೊಲೀಸರಿಗೆ ನೇರವಾಗಿ ಹೇಳಲಾಗದೆ ಟೆರೆಸಿಟಾ ಆತ್ಮ ಬಂದು ಹೇಳಿತು ಎಂದು ಸುಳ್ಳು ಹೇಳಿ ಈ ಕೇಸನ್ನು ಸಾಲ್ವ್ ಮಾಡಿಸಿರಬಹುದು ಎಂಬ ಮಾತು ಕೂಡ ಈ ಕೇಸ್ನಲ್ಲಿ ಕೇಳಿಬರುತ್ತೆ. ಏನೇ ಆಗಲಿ, ತಪ್ಪು ಮಾಡಿರುವ ವ್ಯಕ್ತಿಗೆ ಶಿಕ್ಷೆಯಾಗಿದೆ. ಆದರೆ ಆ ಶಿಕ್ಷೆಯನ್ನು ಪೂರ್ತಿಯಾಗಿ ಅನುಭವಿಸದೆ ಅರ್ಧಕ್ಕೆ ಆತ ಹೊರಗೆ ಬಂದಿದ್ದು ಮಾತ್ರ ಬೇಜಾರಿನ ವಿಷಯ. ಫ್ರೆಂಡ್ಸ್, ಇದಾಗಿತ್ತು ತನ್ನ ಸಾವಿಗೆ ತಾನೇ ನ್ಯಾಯ ದೊರಕಿಸಿಕೊಂಡ ಒಂದು ಆತ್ಮದ ಕೇಸ್.